ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚು ತರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಯತ್ನಾಳ್ ಯಡಿಯೂರಪ್ಪ ಒಂದಾದರೆ ಜಸ್ಟ್ ಇಮ್ಯಾಜಿನ್ ಆಗ್ಬೋದಾ? ಗುಪ್ತ ಸಭೆಗಳು ನಡೀತಾ ಇದ್ದಾವಂತ ಗಾಳಿ ಸುದ್ದಿ, ಕರ್ಣ ಸುಳ್ಳೋ ಗೊತ್ತಿಲ್ಲ. ಆದರೂ BJPಗೆ ಎಟ್ ಎನಿ ಕಾಸ್ಟ್ ಅವರ ಉಗ್ರ ಹಿಂದುತ್ವವಾದಿ ನಮ್ಮ ಯತ್ನಾಳ್ ತೊಗೊಳ್ಬೇಕು ಅನ್ನುವಂಥ ಆತುರ ಇಲ್ಲದೆ ಹೋದರೂ ಯತ್ನಾಳರ ಬೆಂಬಲಿಗರು, ಯಡಿಯೂರಪ್ಪರ ವಿರೋಧಿಗಳು ಶತಾಯಗತಾಯ BJPಯಲ್ಲಿ ಅವ್ರನ್ನ ತರಬೇಕು ಅನ್ನೋಂಥ ಗುದ್ದಾಟದಲ್ಲಿದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಹಾಕ್ತಾ ಇದ್ದಾರೆ. ಅವ್ರು ಬರಲಿ. ಅದರಲ್ಲೂ ಇತ್ತೀಚೆಗೆ ಯತ್ನಾಳರ ಒಂದು ಏನಪ್ಪ ಅಂತಂದ್ರೆ ಹೆಸರು ಹಿಂದುತ್ವವಾದಿ ಅಂತೇಳಿ ಬುಲ್ಡೋಜರ್ ಯೋಗಿ ಆದಿತ್ಯನಾಥ್ ಅಂತ ನೋಡು ಹಿನ್ನೆಲೆಯಲ್ಲೇ ಅವ್ರನ್ನ ತೊಗೊಳ್ಬೇಕು ಅನ್ನೋದು ಸಣ್ಣ ಮನಸ್ಸು ಎಲ್ಲೋ ಒಂದಿಷ್ಟು ಹೈಕಮಾಂಡ್ರಲ್ಲಿ ಬಂದದಂತ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ನಮ್ಮ ಯತ್ನಾಳರು ಸ್ವಲ್ಪ ಮೃದುವಾಗಿ ಮಾತಾಡ್ತಾ ಇದ್ದಾರೆ. ಮೊದಲಿನ ಆವೇಶ ಇಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಲಗೋದ್ರ ಒಮ್ಮೆ ಆದರೂ ಯಡಿಯೂರಪ್ಪರ ಮತ್ತು ಅವ್ರ ಮಗರ ಹೆಸರು ತೊಗೊಂಡು ಮಾತಾಡಿದಾಗ ಸಮಾಧಾನ ಅವರು ಇಂಥ ಪ್ರವೃತ್ತಿ ಅವರಲ್ಲಿ ಬೆಳೆದ್ಬಿಟ್ಟಿತ್ತು. ಅದರಲ್ಲಂತೂ ಅವ್ರನ್ನ ದಿನನಿತ್ಯ ಅವ್ರ ಮೇಲೆ ಹೂವೇರಿಸಿ ಮತ್ತೆ ಮಾಡಿ ಪೂಜೆ ಮಾಡಿ ಅವ್ರಿಗೆ ಬೆಳಗ್ಗೆ ಹಾಕ್ತಾನೆ ಇರಲಿಲ್ಲ. ಅವ್ರು ಟೀಕೆ ಮಾಡದೇ ಇದ್ರೆ ಊಟ ರುಚಿ ಹತ್ತಾನೆ ಇರಲಿಲ್ಲ ಅಂತ ಅನ್ನಿಸ್ತದೆ. ಹೀಗಾಗಿ ಒಣಗಿ ಬ್ಯಾಸತ್ತು ಇದು ಬೇಡಮ್ಮ ಮರ ಈ ಮನುಷ್ಯನ ಸಹವಾಸ ಅಂತೇಳಿ ಹೈಕಮಾಂಡ್ ಇದ್ದಿದ್ದು ಮೌನಿ ಬಾಬಾ ಯಡಿಯೂರಪ್ಪನ ಇಟ್ಕೊಂಡು ಬಾಯಿ ಬಾಬಾನ ಹೊರಗೆ ಹಾಕಿಬಿಟ್ರು, ಬಾಪನಿ ನಡೀರಿ ಅಂತೇಳಿ. ಹೀಗಾಗಿ ಇವತ್ತು ತಮ್ಮ ಅಸ್ತಿತ್ವಕ್ಕಾಗಿ ಪಾಪ ಏನೋ ಹೋರಾಟ ಮಾತಾಡ್ತಾರೆ ಭಾಳ ಜೋರದಾಗೆ. ಒಂದು ಪಕ್ಷ ಕಟ್ಟೋದ್ರೆ ಸುಲಭದೇನ್ರಿ, ಹುಡುಗಾಟದನ. ನೆನಪಿಟ್ಟು ಹೋಗ್ಬೇಕಾಗಿದ್ದ ವಿಷಯ ಏನಪ್ಪ ಅಂತಂದ್ರೆ, ಒಬ್ಬ ಕೇಜ್ರಿವಾಲ್ ಪಕ್ಷ ಕಟ್ಟಕ್ಕೆ ಕಾರಣ ಒಬ್ಬಲ್ಲ, ಅದ್ರ ಹಿಂದೆ ದೊಡ್ಡ ಒಂದು ಹೋರಾಟ ಇತ್ತು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇತ್ತು. ಅದರಲ್ಲೂ ಅಣ್ಣಾ ಹಜಾರೆ ಅಂತಹ ಒಂದು ದೊಡ್ಡ ಹೆಸರಿತ್ತು. ಜೊತೆಗೆ ಮಹಾನ್ ಘಟಾನುಘಟಿಗಳು ಅವ್ರ ಜೊತೆಗಿದ್ದರು. ಈ ನಾಡು ಈ ದೇಶ ಕಂಡಂಥ ಅದ್ಭುತರಲ್ಲಿ ಒಬ್ಬರು, ಹೋರಾಟಗಾರರಲ್ಲೊಬ್ಬರು. ಶಾಂತಿ ಭೂಷಣ, ಪ್ರಶಾಂತ್ ಭೂಷಣ, ಯೋಗೇಂದ್ರ ಯಾದವ, ಮತ್ತು ನಮ್ಮ IPS ಅಧಿಕಾರಿಣಿ ನಿಮಗೆ ಗೊತ್ತದ. ಇಂಥವ್ರು ಅನೇಕರು, ಒಬ್ಬರಲ್ಲ ಇಬ್ಬರಲ್ಲ, ಮೇಧಾ ಪಾಟ್ಕರ್ ಇವರೆಲ್ಲರೂ ಕೂಡಿದಾಗ ಒಂದೇನೋ ಸಂಘಟನೆಯಾಗಿ ಹೋರಾಟ ಆಗಿತ್ತು, ಭ್ರಷ್ಟಾಚಾರ ವಿರೋಧಿ ಮೂಮೆಂಟ್. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅದನ್ನು ಬೆಳೆಸೋದು ಯಶಸ್ವಿಯಾದವರು ಕೇಜ್ರಿವಾಲ್ ಅಂತ ಒಂದು ಮೂಮೆಂಟ್ ಇವ್ರ ಹಿಂದೆ ಅದನ. ಮತ್ತು ಇಂಡೈರೆಕ್ಟಾಗಿ ಅವತ್ತು ಅಣ್ಣಾ ಹಜಾರೆ ಅವರು ಸಹ ಕಾರಣೀಕರ್ತರಣ ಅದಕ್ಕೆ. ಆ ಎಲ್ಲ ವ್ಯಕ್ತಿಗಳಿಂದಾಗ ಅದನ್ನು ಪಕ್ಷ ಆಯಿತು, ಬೆಳೆಸಿದ್ರು, ಜೋರದಾಗಿ ಬೆಳೀತು. ಅದ್ರ ದುರಂತ ನೋಡ್ರಿ ಹೆಂಗಿರ್ತದಂದ್ರೆ, ಅವರು ಸ್ವಾರ್ಥಿ, ಅವರು ಕೇಜ್ರಿವಾಲ್ ನಾನೇ ಎಲ್ಲ, ನನ್ನಿಂದ ಎಲ್ಲ, ಉಳಿದವ್ರು ಯಾರೂ ಇಲ್ಲ ಅನ್ನುವಂಥ ಮನೋಪ್ರತಿಗೆ ಬಂದ ಒಬ್ಬೊಬ್ಬರು ಹೊರಗೆ ಹಾಕಿಬಿಟ್ರು. ತಾನ ಸಂಚಾಲಕ, ತಾನ ಮುಖ್ಯಮಂತ್ರಿ, ನನ್ನ ಮಾತು ಕೇಳೋರು ಅಷ್ಟೇ ಒಳಗೆ ಅಂದ ಕಾರಣಕ್ಕಾಗಿ ಭಾಳ ಒಳ್ಳೆಯ ನಾಯಕರಿದ್ದರು ಈ ದೇಶ ಕಂಡಂಥ ಅದ್ಭುತವಾದ ಒಬ್ಬ ಪ್ರಧಾನಿಯಾಗಿ ಯೋಗ್ಯತೆಯಿಂದ ಯೋಗೇಂದ್ರ ಯಾದವ್. ಅದನ್ನ ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ಇವತ್ತು ಪಾಪ ಸ್ವರಾಜ್ ಪಾರ್ಟಿ ಕಟ್ಕೊಂಡು ಎಲ್ಲೋ ಒಟ್ಟು ಮಾತಾಡ್ತಾ ಅಡ್ಡಾಡ್ತಾ ಇರ್ತಾರೆ, ನೋಡಿದ್ರೆ ನೋವು ಅನಿಸ್ತದೆ. ಅಂಥ ವ್ಯಕ್ತಿತ್ವ ಇತ್ತಂತಾರೆ ಇದ್ರಲ್ಲೇ. ಮೇಧಾ ಪಾಟ್ಕರ್ ಸಣ್ಣ ವ್ಯಕ್ತಿತ್ವನ ಅವುಗಳೆಲ್ಲರೂ ಬದುಕಿಸಿದ್ರು. ತಾನು ಕೊನೆಗೆ ನೋಡಿರಿ ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರು, ಕಡೆಗೆ ಸಾರಾಯಿ ಭ್ರಷ್ಟಾಚಾರದ ಅವ್ರನ್ನ ಸಿಗಿಸಿದ್ರು BJPಗರು, ಮೋದಿಯವರು ಮತ್ತು ಮೋದಿ ಭಂಟರು. ಇವತ್ತಿಗೂ ಅದು ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಇವು ಭ್ರಷ್ಟಾಚಾರಿ ಅಂತೇಳಿ. ಅದು ಚರ್ಚೆ ಮಾಡೋದಿಲ್ಲ ಇವತ್ತು ಅವರು. ಯಾಕಂದ್ರೆ ಅವರು ಅಧಿಕಾರ ನಿಲ್ಲಿಸ್ಬೇಕಾಗಿತ್ತು, ದಿಲ್ಲಿಯಿಂದ ಇಳಿಸಿದ್ರು, ಈಗ ಮೌನ ಬದಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಥ ವ್ಯಕ್ತಿತ್ವದಂಥ ಕೇಜ್ರಿವಾಲ್ಗೆ ಅಷ್ಟೇ ಸಾಧ್ಯ ಆಗಿದ್ದದು, ಉಳಿದವ್ರು ಯಾರಿಂದೂ ಇಲ್ಲ. ಅದೇ ಸಂಕೇಶ್ವರ್ ಅವರು ಸಾಣದಿತ್ತ, ವಿಜಯ್ ಸಂಕೇಶ್ವರ್ ಹೆಸರು ಅವ್ರಿಗೆ ಗೊತ್ತಿಲ್ವ? ನಮ್ಮ ಇವರಿಗೆ ಯತ್ನಾಳ್ರಿಗೆ ದೊಡ್ಡ ಪತ್ರಿಕೆ, ಮೀಡಿಯಾ ಎಲ್ಲ ಮಾಡ್ಕೊಂಡು ಟೈಕೋನ್ ಅವರು. ಇಡೀ ದೇಶ ತುಂಬ ಅವ್ರ ಬಸ್ಸುಗಳು, ಅವ್ರ ಗಾಡಿಗಳು ಎಲ್ಲ VRL ಅವ್ರಿಗೆ ಒಂದು ಪಕ್ಷ ಕಟ್ಟೆ ಯಶಸ್ವಿ ಆಗಲಿಲ್ಲ. ಸ್ವತಃ ಯಡಿಯೂರಪ್ಪಗೂ ಆಗಲಿಲ್ಲ. ಇದೆಲ್ಲ ಗೊತ್ತಿದ್ದು ಹಿಂದೂ ಪಕ್ಷ ಕಟ್ತಂದ್ರೆ ಸಾಧ್ಯದ ಅದು ಅವ್ರಿಗೂ ಗೊತ್ತಾಗಿದೆ ಇದು ಸಾಧ್ಯ ಅಂತೇಳಿ. ಯಾಕಂದರೆ ಆಲ್ರೆಡಿ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಇವೇನು ನಮ್ಮ ಹಿಂದೂ ಮಹಾಸಭಾ ಇವರೆಲ್ಲರೂ ಪೇಟೆಂಟ್ ತೊಗೊಂಡಾರ ಅವ್ರು ಹಿಂದುತ್ವದ. ನಮ್ಮ ಬೇರೆದವ್ರಿಗೆ ಇಲ್ಲಪ್ಪ ಇದೆಲ್ಲ ನಮ್ಮದು ಅದಂತೇಳಿ. ಮತ್ತು ಅವ್ರದ್ದು ಇವ್ರು ಕಸ್ಕೊಂಡು ಪಾರ್ಟಿ ಕಟ್ಟಿ ಕಾಂಗ್ರೆಸ್ನ ಗೆದ್ದ 2028ರಾಗ ಮುಖ್ಯಮಂತ್ರಿ ಆಗ್ತಾರ. ಇದು ಸಂಪೂರ್ಣ ಹಗಲ ಕನಸರಿ. ಆದರೂ ಅವ್ರಿಗೆ ಕನಸು ಇರಲಿ. ಅದಕ್ಕಾಗಿ ಇವತ್ತು ಅವ್ರಿಗೂ ಅನಿಸದ ನಾವು ಇವ್ರು ಹೊರಗೆ ಹಾಕಬಾರ್ದಾಗಿತ್ತು ಅಂತೇಳಿ. ಅದು ಬಾಯಿ ಯಾರಕ್ಕೆ ಬಾಯಿಗೆ ಸಖತ್ತಾಗಿ ಮಾತಾಡ್ತಾಯಿದ್ರು ಅವರು. ಒಟ್ಟು ಎಲ್ಲರೂ ನಾ ಬಲ್ಲವ, ನಾವೊಬ್ಬ ಪ್ರಾಮಾಣಿಕ,
ಉಳಿದವ್ರು ಎಲ್ಲರೂ ಕಳ್ಳರು ಸೋಳರು ತುಡುಗರು ಅನ್ನುವಂಥ ಮನೋಧರ್ಮ. ಅದರಲ್ಲಂತೂ ಅಪ್ಪ ಮಕ್ಕಳು ಅಂದರೆ ಮುಗಿದು ಅದು ಕುಟುಂಬದ ಪಕ್ಷ ಮಾಡ್ತಾರೆ ಅಂತೇಳಿ. ಯಾವುದಿಲ್ಲರಿ ಪಕ್ಷ, ಯಾವ ಪಕ್ಷ ಇಲ್ಲ, ಕುಟುಂಬಸ್ಥರು. ಕುಟುಂಬ ರಾಜಕಾರಣಿ ಯಾರಿಂದಿಲ್ಲ. ಇವ್ರು ಯಾರ್ಯಾರು ದೋಸ್ತರದವ್ರೆ ಕುಟುಂಬ ರಾಜಕಾರಣಿಗಳಿದ್ದಾರೆ. ಸ್ವತಃ ಇವರು ತಮ್ಮ ಮಗನ ಬೆಳೆಸ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲ ಈ ನಮ್ಮ ಸಂಸ್ಕೃತಿಗೆ ಒಗ್ಗಿ ಹೋದಂಥ ಮಾತದ. ಯಾಕಂದ್ರೆ ರಾಜನಿಂದ ಅವನ ಮಗ ರಾಜ್ಕುಮಾರ್, ಅವನ ಮಗ ಹಿಂಗೆ ಬಂದವ್ರು ನಾವೆಲ್ಲ ಅವಿನ್ನ ಹೋಗಿಲ್ಲ ನಮ್ಮ ಜೀನ್ಸ್ದಿಂದ, ಇನ್ನೂ ಒಳಗಿದ್ದಾವೆ. ಅದು ಮುರಿಬೇಕು. ಇನ್ನೂ ಎಷ್ಟು ವರ್ಷ ತೊಳ್ತದ ಗೊತ್ತಿಲ್ಲ. ಒಂದು ಪ್ರಜಾಪ್ರಭುತ್ವ ಇಂಗ್ಲೆಂಡದಲ್ಲಿ ರಚನೆ ಆಗಬೇಕಾಯ್ತು ಅಂದ್ರೆ 12ನೇ ಶತಮಾನ ಶುರು ಆಗ್ತಿದ್ರೆ ಅದು 12ನೇ ಶತಮಾನ ಹಾಗೆ ಶುರುವಾಗಿ ಚೇಂಜ್ ಆಗಿ ಇವತ್ತಿನ ಮಟ್ಟಿಗೆ ಬಂದದ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅದು ಅವ್ರದ್ದು. ಸಂಪ್ರದಾಯಬದ್ಧವಾಗಿ ಒಟ್ಟೆ ನಂಬಿಕೆ ಏನೋ ಆ ನಂಬಿಕೆ ಮೇಲೆ ನಡೆಸ್ಕೊಂಡ್ಬಂದಂಥ ಒಂದು ಅದ್ಭುತವಾದಂಥ ಪ್ರಜಾಪ್ರಭುತ್ವ ದೇಶ ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್. ನಮ್ಮಲ್ಲಿ ಇತಿಹಾಸ ಇಲ್ಲ ನಮ್ಮದು. ನಾವು ಬಡದಾಡೋದು, ಹೊಡಿ ಕಡಿ, ಅಣ್ಣ ತಮ್ಮ ಅನ್ಕೋತ ಹೋಗುವಂಥದ್ದು, ಕಾಲು ಬಿಡು ಸಂಸ್ಕೃತಿ ಎದ್ದುಕೊಳ್ಳೆ. ದೇವರ ನೀನಪ್ಪ ನೀನು ಯಾರೂ ಇಲ್ಲ ಅಂತ ಅವ್ರ ನಮ್ಗಳು ಮುಂದೆ ಹೋಗುವಂಥ ಮಂದಿ ನಾವೆಲ್ಲ. ಮತ್ತು ರಾಜನ ಮಗ್ಗ ಅವ ಪ್ರತ್ಯಕ್ಷ ದೇವತಾ, ರಾಜ ಹಿ ಪ್ರತ್ಯಕ್ಷ ದೇವತಾ ಅನ್ನೋರವೆಲ್ಲ. ಹೀಗಾಗಿ ಇವತ್ತು ನಮ್ಮಲ್ಲಿ ಏನೈತಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳಲ್ಲಿ ಬಂದುಬಿಟ್ಟದ. ಇವತ್ತು ರಾಜಕಾರಣಿಪ್ಪ ಅವ್ನು ಪ್ರತ್ಯಕ್ಷ ದೇವತೆ ಆಗಿಬಿಟ್ಟಾನ. ಅವ್ನು ಏನು ಮಾಡಿದ್ರು ಎಸ್, ತುರುಗು ಮಾಡಿದ್ರು ಎಸ್, ಭ್ರಷ್ಟ ಆದರೂ ಎಸ್, ಎಲ್ಲ ಎಸ್. ಅವ್ರಿಗೆ ಓಟ್ ಹಾಕೋದು 500 ತರ್ರಿ ಓಟ್ ಹಾಕ್ತನು, 1000 ತರ್ರಿ ಓಟ್ ಹಾಕ್ತನು, ನಮ್ಮ ಮುಂದೆ ಭಾಳ ತರಿಲ್ಲ. ಹೀಗಾಗಿ ಅದೇ ವ್ಯವಸ್ಥೆಯಲ್ಲಿ ಬಂದುಬಿಟ್ಟದ ನಮ್ಮ ಪ್ರಜಾಪ್ರಭುತ್ವದಲ್ಲ. ಇಂಥ ಪ್ರಸಂಗದಲ್ಲೇ ಯತ್ನಾಳರು ದೊಡ್ಡ ಪಕ್ಷ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವ ಪಕ್ಷ ಇಟ್ಟೋದು ದೂರದ ಮಾತು. ಎರಡನೇದಾಗೆ ಇನ್ನು ಇದು ಹೊಂದಾಣಿಕೆ ಮಾಡ್ಕೋಬೇಕು ಯಡಿಯೂರಪ್ಪ ಜೋಡಿ. ಮತ್ತು ಯಡಿಯೂರಪ್ಪರನ್ನ BJPಯಿಂದ ಕಿತ್ತು ಹಾಕೋದು, ಅವ್ರ ನಾಯಕತ್ವ ತೆಗೆದುಕೊಳ್ಳೋದು ಈಗ ತುರ್ತಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ನಾಯಕ ಇನ್ನೂ ಬಿಲ್ಲಲ್ಲೇ BJPಯಲ್ಲಿ. ಇದು ಅವ್ರಿಗೆ ಮನವರಿಕೆ ಆಗ್ಯದ. ಮತ್ತು BJPಗೂ ಗೊತ್ತದ ಹೈಕಮಾಂಡಿಗೆ. ಅದಕ್ಕೆ ಅವ್ರು ನೀನು ಅಗ್ರಿಮೆಂಟ್ ಮಾಡ್ಕೊಡ್ಬೇಕು, ಹೊಂದಾಣಿಕೆ ಮಾಡ್ಕೊಡ್ಬೇಕು, ಕರ್ಕೂರಿ ಅಂತ ಹೇಳಿದಾರೆ ಅವರು. ಅವ್ನು ತೊಗೊಳಬೇಕು ಎತ್ತಾಡಂತಿಲ್ಲ. ಆದರೆ ಈ ಜನಕ್ಕೆ ಬೇಕಾಗ್ಯದ. ಯಾಕಂದರೆ ಯಡಿಯೂರಪ್ಪರ ಒಂದು ಪ್ರಭಾವ ಆದಷ್ಟು ತಡೆದುಕೊಬ್ಬ ಮಾತಾಡೋಕೆ ಇರಲಿ ನಮ್ಗೆ. ಅದಕ್ಕೆ ಕಡಿಮೆ ಮಾತಾಡಪ್ಪ, ಕೆಲಸ ಜೋರು ಮಾಡು, ನಾವು ನಿಮ್ಮಿಂದ ಇದ್ದೀವಿ ಅಂತೇಳಿ ಬೆನ್ ಹತ್ತಿದ್ದಾರೆ. ಅದು ಗುಪ್ತ ಮೀಟಿಂಗ್ ಮಾಡ್ಬೇಕಂತೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಗುಪ್ತ ಮೀಟಿಂಗಾಗಿ ಯತ್ನಾಳ್ ಒಳಗೆ ಬಂದ್ರೆ ಏನು ಅವ್ರಿಗೆ BJPಗೆ ಲಾಸ್ ಇಲ್ಲ, ಹೈಕಮಾಂಡ್ಗೆ ಲಾಸ್ ಇಲ್ಲ. ಆದರೆ ಎದ್ದ ತಕ್ಷಣ ಯಡಿಯೂರಪ್ಪನ ಬೇಯೋದು, ಟೀಕಾ ಮಾಡೋದು, ಅವ್ರ ಮಗನ ಟೀಕಾ ಮಾಡೋದು ಬಿಡಬೇಕು. ಮತ್ತು ಅಲ್ಲಂತೂ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇದ್ದಾರೆ, ಅವ್ರನ್ನ ಕಿತ್ತಾಕೋದು ಈಗ ಸಾಧ್ಯ ಇಲ್ಲ. ಈಗಂತೂ ಸಾಧ್ಯ ಇಲ್ಲ. ಯಡಿಯೂರಪ್ಪರು ಬಿದ್ದು ಹೋಗೋ ತನಕ, ಅವ್ರ ಆಯುಷ್ಯ ಮುಗಿದ ತನಕ ಸಾಧ್ಯ ಇಲ್ಲ. ಯಾಕಂದ್ರೆ BJPಲಿ ಇನ್ನೊಬ್ಬ ನಾಯಕ ಅಲ್ಲಿಲ್ಲ, ಹುಟ್ಟಿಲ್ಲ, ಇನ್ನೂ ಹುಟ್ಟತಾನೂ ಇಲ್ಲ. ಯಾಕಂದರೆ ಕೇಂದ್ರದಲ್ಲೇ ಮೋದಿಯವರು, ರಾಜ್ಯದಲ್ಲೇ ಯಡಿಯೂರಪ್ಪನವರು. ಇವರು BJPಯನ್ನು ಹಿಡ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಅವ್ರು ನಿಸತ್ತು ಕಿತ್ತಾಕೋದಪ್ಪ ಅಂತಂದ್ರೆ ಸುಲಭದ ಮಾತಲ್ಲ, ಅಸಾಧ್ಯದ ಮಾತುಗಳು ಅಡ್ಡಿ ಇಲ್ಲ. ಯಾಕಂದರೆ ಸಮಯದ ಕೇಳೋದಿಲ್ಲ, ಆ ಮಾತು ಬೇರೆ ಬಂದ್ರೆ ಹಾಗೆ ಆಗ್ತದೆ. ಆದರೆ ಸಮಯ ಬರಬೇಕಲ್ಲ, ಈಗಂತೂ ಬಂದಿಲ್ಲ. ಆದರೂ ಯತ್ನಾಳರ ಒಳಗೆ ತೊಗೋಬೇಕು, ಮಾಡಬೇಕು ಅನ್ನೋಂಥ ಕಾತರ ಈ ನಮ್ಮ ಯತ್ನಾಳರ ಮೇಲೆ ಪ್ರೀತಿ ಇದ್ದಂಥ ಜನರ BJPಗರ ಆಸೆ. ಯತ್ನಾಳರ ಮೇಲೆ ಪ್ರೀತಿ ಜೊತೆಗೆ ಯಡಿಯೂರಪ್ಪರವರು ಕಂಟ್ರೋಲ್ ಮಾಡಿದ ವ್ಯಕ್ತಿ ಇರಬೇಕು ನಮ್ಮಲ್ಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರಲಿ ಒಳಗೆ ಅವರು ಬರ್ತೀನಿ ಅಂತಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಎಲ್ಲ ಸುತ್ತಾಡಿ ನೋಡಿದರು, ಮಾಡಿದರು. ಆಯ್ತಪ್ಪ ಕಡೆಗೆ ಎಂದೆಲ್ಲ ನಾಳೆ ನೋಡೋಣ, ಮುಂದೆ ಯಡಿಯೂರಪ್ಪರು ಇರೋ ತನಕ ಮೌನದಿರ ಆತ ನಂತರ ಮತ್ತೆ ನೋಡೋಕೆ ಬರ್ತದೆ. ಸಮಯ ಇಸ್ ದೇರ್, ಟೈಮ್ ಇಸ್ ದೇರ್ ಅಂತ ಅನ್ನೋದು ನೆಲಗಟ್ಟಿಗೆ ಬಂದರೆ ಕಾಣ್ತದೆ. ಮೋಸ್ಟ್ಲಿ ಈಗ ಕರೀದಷ್ಟೇ ಬೇಕಾಗಿದೆ, ಬರ್ರಿಯಪ್ಪ ಅಂತೇಳಿ. ಇಲ್ಲೂ ಗುಪ್ತ ಮೀಟಿಂಗ್ ಆದರೂ ಆಗ್ಬೋದು, ಆಗೈತಿ ಗೊತ್ತಿಲ್ಲ, ಆಗೈತಿ ಆಗಿಲ್ಲ ಅನ್ನೋ ಮಾತುಗಳು ಕೇಳ್ತಾ ಇದ್ದಾವೆ. ಏನಾದರೂ ಆಗಲಿ ಯತ್ನಾಳ್ ಮತ್ತು ಯಡಿಯೂರಪ್ಪ ಒಂದಾದ್ರೆ BJPಗೆ ಇನ್ನಷ್ಟು ಕಸು ಆಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ. 2022 ಗೆಲ್ತಾರೆ ಅಂತ ಹೇಳೋದಿಲ್ಲ ಆ ಮಾತನ್ನು. ಆದರೂ ಒಂದು ದೊಡ್ಡ ಪ್ರಯತ್ನ ಆಗ್ಬೋದು. ಕಡೆಗೆ ಅಲ್ಲೇ ಎಡ್ಜ್ ಮೇಲೆ ಬಂದಿದ್ದಾಗ ಪಾರ್ಟಿ ಹೊಡಿದು ತೊಗೊಳ್ಳೋದು, ಹೈಜಾಕ್ ಮಾಡೋದು, ಕುದುರೆ ವ್ಯಾಪಾರ ಗೊತ್ತದಲ್ಲ ನಿಮಗೆ. ಹಂಗಾದ್ರೆ ಮಾಡಿ ಗೌರ್ಮೆಂಟ್ ಮಾಡ್ಬೋದು. ಅದು ಈಗ ಅದಂಗೆ ಆದ್ರಂತೆ ಭಾಳ ಕಷ್ಟ. 136, 40 150 ಆತಂದ್ರೆ ಮುಗಿದು ಮತ್ತು ವಿರೋಧ ಪಕ್ಷಕ್ಕೆ ಕೊಡುವಂಥದ್ದು ತಪ್ಪುವುದಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತೀನೋ ಅಂತೇಳಿ ಬುಲ್ಡೋಜರ್ ಗೌರ್ಮೆಂಟ್ ಮಾಡ್ತೀನಿ ಅಂತೀವಿ. ಏನೋ ಯಡಿಯೂರಪ್ಪ ಇದು ನಮ್ಮ ಯತ್ನಾಳ್ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಅದೇನಿಲ್ಲ, ಮೌನಾಗಿದ್ದಾರೆ. ತಮ್ಮ ಮಗನ ಈಗ ರಾಜ್ಯಾಧ್ಯಕ್ಷ ಮಾಡ್ಯಾರ, ಯಾಕೆ ಮಾತಾಡೋದ್ರಿ, ಹೆಚ್ಚು ಮಾತಾಡಿ ಏನೋ ಗೆಲ್ತ ಅಂತೇಳಿ ಮೌನಾಗ್ಯಾರ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿತರಾಮ್, ಇದು ಸತ್ಯದ ಕೈಗಡಿ ವಂದನೆಗಳು.